ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾವಿನಕಾಯ್ದು ಹಿಂಡಿ ಮಾಡ್ತಾ ಇದ್ದೇನೆ. ಇದು ನಮ್ಮ ಕಡೆ ಹಿಂಡಿ ಅಂತ ಹೇಳ್ತೇವೆ, ನೀವು ತೊಕ್ಕು ಅಂತ ಏನೋ ಕರಿತೀರಲ್ವಾ, ನೀವು ಯಾವ ರೀತಿ ಕರಿತೀರಿ ಅಂತ ನಂಗೆ ಗೊತ್ತಿಲ್ಲ. ನಾವೀ ಕಡೆ ಹಿಂಡಿ ಅಂತ ಹೇಳ್ತೇವೆ, ಮಾವಿನಕಾಯಿ ಹಿಂಡಿ ಅಂತ ಹೇಳ್ತೇವೆ. ಅದನ್ನು ಮಾಡ್ತಾ ಇದ್ದೇನೆ. ಇದಕ್ಕೊಂದು ಮಾವಿನಕಾಯಿ ತೊಗೊಂಡಿದ್ದೇನೆ ನಾನು, ಮತ್ತು ಇದಕ್ಕೊಂದು ಸ್ವಲ್ಪ ಕೆಂಪು ಮೆಣಸಿನಕಾಯಿ, ಇದು ಬ್ಯಾಡಗಿ ಮತ್ತು ಗುಂಟೂರು ಎರಡು ಇದೆ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ. ಮತ್ತು 1 ಸ್ಪೂನಷ್ಟು ಇದು ಸಾಸಿವೆ ತೊಗೊಂಡಿದ್ದೇನೆ. ಮತ್ತು ಇದಕ್ಕೊಂದಿಷ್ಟು ಹಿಂಗು, ಹಿಂಡಿಗೆ ಇದು ಈ ಮಾವಿನಕಾಯಿ ಹಿಂಡಿಗೆ ಮೇಯ್ನ್ ಹಿಂಗೆ. ಇದು ಒಂದೇ ಒಂದು ಮಾವಿನಕಾಯಿ ಹಾಕಿದ್ದು ಮಾಡ್ತಾ ಇದ್ದೇನೆ, ಅದಕ್ಕಿಂತ ಇಷ್ಟು ಸಾಕು. ನೀವು 2-3 ಮಾಡ್ತೀರಿ ಅಂದರೆ ಇದಕ್ಕಿಂತ ಡಬಲ್ ತಗೊಳ್ಬೇಕು. ನೀವು ಹಿಂಗೆ ಜಾಸ್ತಿ ಹಾಕಬೇಕು ಇದಕ್ಕೆ. ಮೊದಲು ಇದು ಮಾವಿನಕಾಯನ್ನು ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಸಿಪ್ಪೆ ತಗೊಳ್ಬೇಕು. ಇದು ಒಂದು ಸ್ವಲ್ಪ ಸಿಹಿ ಇರೋ ಮಾವಿನಕಾಯಿ, ನಿಮ್ಗೆ ಹುಳಿ ಇರೋ ಮಾವಿನಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ತುಂಬ ಹುಳಿ ಇದ್ದರೆ ಒಂದು ಸ್ವಲ್ಪ ಹಿಂಡಿ ಹುಳಿ ಖಾರ ಆಗಿದ್ರೇ ಚೆನ್ನಾಗಿರುತ್ತೆ. ಇದು ನಾನು ಮಾಡ್ತಿರೋದು ಒಂದು ವಾರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಷ್ಟೇ. ನೀವೊಂದು 6 ತಿಂಗಳು 1 ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ತೀರಿ ಅಂದರೆ ಅದು ಬೇರೆ ಮೆಥಡ್ ಇದೆ. ಅದು ಉಪ್ಪು ನೀರಲ್ಲಿ ನೆನೆಸಿಡಬೇಕು. ನೀವು ಉಪ್ಪು ಹಾಕಿ ಒಂದು 15 ದಿನ ನೆನೆಸಿಟ್ಟು ಆಮೇಲೆ ಆ ಮಾವಿನ ಹೋಳನ್ನು ನೆನೆಸಿಡಬೇಕು ಒಂದು 15 ದಿನ. ಆಮೇಲೆ ನೀವು ಹಿಂಡಿ ಮಾಡಿಕೊಂಡ್ರೆ ಸುಮಾರು ನಿಮಗೆ 6 ತಿಂಗಳು 1 ವರ್ಷದವರೆಗೆ ಕೆಡಲ್ಲ, ಹಾಗೆ ಇರುತ್ತೆ. ಬನ್ನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವೆಲ್ಲ ಕಟ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಕೂಡ ವೇಸ್ಟ್ ಆಗದಿರೋ ಹಾಗೆ, ಅದರ ಒಳಗಡೆ ವಾಟೆ ಇರುತ್ತಲ್ಲ, ಅದಕ್ಕೆಲ್ಲ ಇರುತ್ತಲ್ಲ, ಅದು ಕೂಡ ಎಲ್ಲ ಕಟ್ಟಾಗಿ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇದು ನಾವು ಹಿಂಡಿ ಮಾಡ್ತಾ ಇರೋದ್ರಿಂದ ಈ ರೀತಿ ಎಲ್ಲ ತಕ್ಕೊಳ್ಬೇಕು. ಬರೀ ವಾಟೆ ಉಳಿಬೇಕು ಲಾಸ್ಟಲ್ಲಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕಲ್ಲ, ಆದ್ದರಿಂದ ತುಂಬ ದಪ್ಪ ಇದೆ, ನಿಮಗೆ ಅದು ಸಣ್ಣ ಆಗಲ್ಲ ಮಿಕ್ಸಿಯಲ್ಲಿ. ನೋಡಿ, ವಾಟೆದೆಲ್ಲ ತೆಗೆದಿದ್ದೇನೆ, ಸ್ವಲ್ಪ ಕೂಡ ವೇಸ್ಟ್ ಆಗಲ್ಲ. ಈ ರೀತಿ ತಕ್ಕೊಂಡ್ರೆ ನಿಮಗೆ ವೇಸ್ಟ್ ಆಗಲ್ಲ. ಈ ರೀತಿ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಇಷ್ಟಾಗಿದೆ. ಒಂದು ಮಾವಿನಕಾಯ್ದೆ ಮಾಡ್ತಿದ್ದೇನೆ. ನಿಮಗೆ ಬೇಕಿದ್ರೆ ನೀವು 3-4 ಮಾವಿನಕಾಯ್ದು ಮಾಡಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಾನು ಜಸ್ಟ್ ಒಂದು ಸ್ವಲ್ಪ ಇಷ್ಟೇ ಮಾಡ್ತಾಯಿದ್ದೇನೆ. ಇದು ಊಟಕ್ಕೆ ಚೆನ್ನಾಗಿರುತ್ತೆ, ನಿಮಗೆ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಮತ್ತು ದೋಸೆ ಇಡ್ಲಿಗೆ ಕೂಡ ಚೆನ್ನಾಗಿರುತ್ತೆ ಇದು. ಮತ್ತು ಎಲ್ಲಕ್ಕಿಂತ ಜಾಸ್ತಿ ಏನಂದರೆ, ನಮ್ಮ ಕಡೆ ಗಂಜಿ ಅಂತ ಮಾಡ್ತೇವೆ ನಾವು, ಕೆಂಪು ಅಕ್ಕಿದ್ದು ಗಂಜಿ ಮಾಡ್ತೇವೆ. ಅದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ಕೆಂಪು ಅಕ್ಕಿ ಗಂಜಿ. ಅಥವಾ ನೀವು ಬೆಳ್ತಿಗೆ ಅಕ್ಕಿದ್ದು ಗಂಜಿ ಮಾಡಿದ್ರು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆದರೆ ಇದು ಕೆಂಪು ಅಕ್ಕಿದ್ದು ಗಂಜಿಗೆ ಮಾತ್ರ ಸೂಪರ್ ಕಾಂಬಿನೇಷನ್. ನಮ್ಮ ಕಡೆ ತುಂಬ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಮಾವಿನಕಾಯಿ ಸೀಸನ್ ಬಂದಾಗ. ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ನಾನು ಮೊದಲು ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ಅದು ಸ್ವಲ್ಪ ಸಣ್ಣಗಾದ್ಮೇಲೆ ನಾನು ಮೆಣಸಿನಕಾಯಿ ಮತ್ತು ಸಾಸಿವೆ ಮತ್ತು ಹಿಂಗನ್ನು ಹಾಕ್ತೇನೆ. ನೀವು ಇದು ಹಾಕುವಾಗ ನೀರು ಹಾಕಬಾರ್ದು. ನೀರು ಮುಟ್ಟಿಸಿದ್ರೆ ನಿಮಗೆ ಮರುದಿವಸನೇ ಹಾಳಾಗುತ್ತೆ ಇದು. ಅದರಿಂದ ನೀರು ಹಾಕದೇ ರುಬ್ಕೊಳ್ಬೇಕು. ಯಾಕಂದರೆ ಮಾವಿನಕಾಯಲ್ಲಿ ನೀರು ಇರುತ್ತೆ, ಅದೇ ಅದು ಸಣ್ಣ ಆದ ಕೂಡಲೇ ಅದು ನೀರು ಬಿಡುತ್ತೆ. ಅದರಿಂದ ನೀವು ಮೆಣಸಿನಕಾಯಿ ಮತ್ತು ಇದು ಹಾಕುವಾಗ ಹಾಗೆ ರುಬ್ಕೊಳ್ಬೋದು. ನೀರು ಮುಟ್ಟಿಸಿದ್ರೆ ರುಬ್ಕೊಳ್ಬೇಕು. ಇವಾಗ ಇದನ್ನು ನೋಡಿ, ಇವಾಗ ರುಬ್ಕೊಂಡಿದ್ದೇನೆ. ನೋಡಿ, ನೀರು ಹಾಕದೆ ರುಬ್ಬಿದ್ದು, ಅದರಲ್ಲಿ ನೀರು ಪಸೆ ಕಾಣ್ತಾ ಇದೆ. ನೋಡಿ, ಮಾವಿನಕಾಯಲ್ಲಿ ನೀರು ಪಸೆ ಇರುತ್ತೆ. ಅದರಿಂದ ಇದು ಮೆಣಸಿನಕಾಯಿ ನಾನು ಒಂದು 10 ಮೆಣಸಿನಕಾಯಿ ತೊಗೊಂಡಿದ್ದೇನೆ. ಇದು ಸ್ವಲ್ಪ ಖಾರ ಇರಬೇಕು, ಆದ್ದರಿಂದ ಒಂದು 5 ಬ್ಯಾಡಗಿ ತೊಗೊಂಡಿದ್ದೇನೆ, ಮತ್ತೊಂದು 5 ಗುಂಟೂರು ತೊಗೊಂಡಿದ್ದೇನೆ. ಖಾರ ಮತ್ತು ಕಲರ್ ಎರಡೂ ಬೇಕಾಗುತ್ತೆ ನಮಗೆ. ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಈ ಸಾಸಿವೆ ಇದೆಯಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ 1 ಸ್ಪೂನ್. ಕೆಲವರು ಸಾಸಿವೆ ಹಾಕಲ್ಲ, ಹಾಗೆ ಮಾಡ್ತಾರೆ, ನಿಮ್ಮ ಇಷ್ಟ. ಸಾಸಿವೆ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತೊಂದಿಷ್ಟು ಹಿಂಗು, ಮೇಯ್ನ್ ಇದಕ್ಕೆ ಹಿಂಗು. ಇದನ್ನು ಒಂದ್ಸಲ ಚೆನ್ನಾಗಿ ರುಬ್ಕೊಂಡ್ಮೇಲೆ ಮತ್ತೆ ಇದಕ್ಕೆ ಉಪ್ಪು ಹಾಕಿ ಮತ್ತೆ ರುಬ್ಕೊಳ್ಬೇಕು. ಇವಾಗ ಇದನ್ನು ರುಬ್ಕೊಂಡು ಬರ್ತೇನೆ. ನೋಡಿ, ಇವಾಗ ರುಬ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ಕಾಣ್ತಾ ಇದೆ. ಇದಕ್ಕೆ ನೀರು ಸ್ವಲ್ಪ ಕೂಡ ಮುಟ್ಟಿಸಲಿಲ್ಲ ನಾನು. ನೋಡಿ, ನೀವು ಫಸ್ಟು ಅದು ರುಬ್ಕೊಳ್ಳುವಾಗ ಅದು ಮಾವಿನಕಾಯಿ ತುಂಡಿದೆ ಅಲ್ಲ, ಅದು ಕಟ್ಟಾಗುವ ನಿಮ್ಗೆ ಅನಿಸ್ಬೋದು ಇದು ನೀರು ಬೇಕು ಇವಾಗ ಇದಕ್ಕೆ ರುಬ್ಬಲ್ಲ ಅಂತ. ಒಂದು ಸ್ವಲ್ಪ ಪೇಷನ್ಸಲ್ಲಿ ರುಬ್ಬಿ, ಅದು ಎಲ್ಲ ಕಟ್ಟಾದ್ಮೇಲೆ ನೀರು ಬಿಡುತ್ತಲ್ಲ ಮಾವಿನಕಾಯ್ದು ಹೋಳು, ಆವಾಗ ಅದು ಈಸಿಯಾಗಿ ರುಬ್ಬುತ್ತೆ. ಅದು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ನೀವು ನೀರು ಹಾಕಿದರೆ ಹಾಳಾಗುತ್ತೆ ಅದು ಮರುದಿವಸಕ್ಕೆ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ನೋಡಿ, ನೀರು ಹಾಕದೇ ರುಬ್ಬಿದ್ದೇನೆ. ಇವಾಗ ಇದನ್ನೊಂದು ಕಪ್ಪಿಗೆ ಶಿಫ್ಟ್ ಮಾಡ್ತೇನೆ. ಇದಕ್ಕೆ ಕೆಲವರು ಒಗ್ಗರಣೆ ಮಾಡ್ತಾರೆ, ಹಿಂಗು ಮತ್ತು ಎಣ್ಣೆ ಇಟ್ಟು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾರೆ. ಆದರೆ ನಾನು ಇದಕ್ಕೆ ಒಗ್ಗರಣೆ ಮಾಡ್ತಾ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಒಗ್ಗರಣೆ ಮಾಡ್ಕೊಳ್ಬೋದು, ಮತ್ತು ಸ್ವಲ್ಪ ಹಿಂಗೆ ಹಾಕಿ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಹಿಂಡಿ ಅಥವಾ ತೊಕ್ಕು ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ. ಒಂದು ಮಾವಿನಕಾಯಲ್ಲಿ ಎಷ್ಟಾಗಿದೆ ನೋಡಿ. ನೀವು 2-3 ಮಾವಿನಕಾಯಿ ಹಾಕ್ಕೊಂಡ್ರೆ ಸುಮಾರಾಗುತ್ತೆ. ನಾನು ಇವಾಗ ಸದ್ಯಕ್ಕೆ ಒಂದು 2-3 ದಿನಕ್ಕಷ್ಟೇ ಮಾಡ್ತಾ ಇದ್ದೇನೆ. 1 ವಾರದವರೆಗೂ ಏನೂ ಆಗೋಲ್ಲ, ಯಾಕೆ ನೀರು ಇದು ಮುಟ್ಲೇ ಇಲ್ಲಲ್ಲ. ಅದರಿಂದ ಈ ಸೈಜ್ ಮಾವಿನಕಾಯಲ್ಲಿ ಮಾಡಿದ್ದು ನಾನು. ನನಗೆ ಇಷ್ಟ ಆಗಿದೆ, ತುಂಬ ಚೆನ್ನಾಗಿರುತ್ತೆ ಇದು. ನಿಮ್ಗೆ ಅನ್ನಕ್ಕೆ ಗಂಜಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ, ಆ ಟೈಮಲ್ಲೆಲ್ಲ ಹಾಕ್ಕೊಂಡು ತಿನ್ಬೋದು. ಮತ್ತು ಏನೂ ಇಲ್ಲ ಮನೆಯಲ್ಲಿ ಸಾಂಬಾರು ಏನು ಮಾಡಿಲ್ಲ, ಏನೂ ಇಲ್ಲ ಅಂತ ಹೇಳುವಾಗ ಕೂಡ ಅನ್ನದ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ತುಂಬ ಬರ್ತಾ ಇದೆ ಮಾರ್ಕೆಟಲ್ಲಿ. ಅದರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.